ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಒಂದು ಸಿಡಿ ಫ್ಯಾಕ್ಟರಿ ಬಂದ್ ಆಗಿದೆ, ಈಗ ಮೂಡಾ ಫ್ಯಾಕ್ಟರಿ ಓಪನ್ ಆಗಿದೆ, ಏನ್ ಹೇಳ್ತೀರಿ? ನೋಡಿ, ಕುಮಾರಸ್ವಾಮಿ ಅವರು ಒಂದು ವಿಶೇಷ ಅರ್ಥದಲ್ಲಿ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸಮಾಜವಾದದಿಂದ ಬಂದಿರತಕ್ಕಂಥವ್ರು. ಸಮಾಜವಾದದಿಂದ ಬಂದು ನನಗೂ ಕರಪ್ಷನ್ಗೂ ಸಾಸಿವೆ ಕಾಳಷ್ಟು ಕೂಡ ಸಂಬಂಧ ಇಲ್ಲ, ನಾನು ಸ್ವಚ್ಛತೆಯಿಂದ ಇರ್ತಕ್ಕಂಥವನು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಮಾಜವಾದದಿಂದ ಬಂದು ಸಮಾಜವಾದಕ್ಕೆ ತಿಲಾಂಜಲಿಯನ್ನು ಇಟ್ಟು ತನ್ನ ಪತ್ನಿಗೆ 14 ಸೈಟ್ಗಳನ್ನು ಕೊಡಿಸ್ತಾರೆ. 35 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ 14 ಸೈಟ್ಗಳನ್ನು ಪಡಿತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ. ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆನಲ್ಲೂ ಕೆಲಸ ಮಾಡಿದಂಥವ್ರು. ಜಾರ್ಜ್ ಫರ್ನಾಂಡಿಸ್ ಅವರು ಯಾವ ತತ್ವಕ್ಕೋಸ್ಕರ ಬದುಕಿದ್ರು, ನೀವು ಮುಖ್ಯಮಂತ್ರಿ 2ನೇ ಬಾರಿಗೆ ಆದಮೇಲೆ ನಿಮ್ಮ ಸಮಾಜವಾದ ಆದರ್ಶ ಎಲ್ಲ ಎಲ್ಲೋದು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ 14 ಸೈಟ್ಗಳನ್ನು ಪಡೆದು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು. ಎರಡನೇದು 39,121 ಕೋಟಿ SCP ಮತ್ತು STP ಹಣ, 24.1% ಹಣ SC ಮತ್ತು STಗಳ ಅಭಿವೃದ್ಧಿಗೋಸ್ಕರವಾಗಿ ತೆಗೆದಿಟ್ಟಿರ್ತಕ್ಕಂಥ ಹಣ. ಅದರಲ್ಲಿ 14,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಬಳಸ್ತೀರಾ ಮತ್ತು SC ಮತ್ತು STಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣವನ್ನ ಎಲ್ಲರ ಅಭಿವೃದ್ಧಿಗೋಸ್ಕರ ಬಳಸಿಬಿಟ್ರೆ ಅದನ್ನ ಪ್ರತ್ಯೇಕವಾಗಿ ಆ ಹಣವನ್ನ ತೆಗೆದಿಡ್ತಕ್ಕಂಥ ಅವಶ್ಯಕತೆ ಏನು? ಯಾವ ಉದ್ದೇಶಕ್ಕೋಸ್ಕರ 39,000 ಕೋಟಿಯನ್ನ ತೆಗೆದಿಡ್ತೀವಿ ಮತ್ತು 14,000 ಕೋಟಿಯನ್ನ ಬಳಸೋದು ಯಾಕೆ ಅಂದ್ರೆ, ನೀವು SCಗಳಿಗೆ, ದಲಿತರಿಗೆ, STಗಳಿಗೆ, ಹಿಂದುಳಿದಿರ್ತಕ್ಕಂಥವ್ರಿಗೆ ಮಹಾದ್ರೋಹ ಮಾಡಿರ್ತಕ್ಕಂಥ CM ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಮತ್ತೆ 62 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಇದು ಮಾಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ರೈತರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, ಯಾವುದೇ ಭೂಮಿ ಕಳ್ಕೊಂಡು ದುಡ್ಡು ಕೊಟ್ಟಿಲ್ಲ, ಆದ್ರೆ ಇವರಿಗೆ 68. ನಾನು ಅದನ್ನೇ ಕೇಳ್ತೇನೆ. ಬಹಳ ಬುದ್ಧಿವಂತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ, 4-5 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಅವತ್ತಿನ ಜಮೀನನ್ನ ನೀವು ಮೂಡಕ್ಕೆ ಕೊಟ್ಟು ಈಗ 62 ಕೋಟಿ ರೂಪಾಯಿ ಕೇಳ್ತಾ ಇದ್ದೀರಲ್ಲ, ಹಿಂಗೆ ಇಡೀ ರಾಜ್ಯದಲ್ಲಿ ಜಮೀನುಗಳನ್ನ ಕೊಟ್ಟಿದ್ದಾರೆ 5 ಲಕ್ಷಕ್ಕೆ, 10 ಲಕ್ಷಕ್ಕೆ, 20 ಲಕ್ಷಕ್ಕೆ. ಇವತ್ತು ಆ ಎಲ್ಲ ಜಮೀನುಗಳು ಕೋಟ್ಯಾಂತರ ರೂಪಾಯಿ ಪ್ಲಾಟ್ಗಳಾಗಿ, ಸೈಟ್ಗಳಾಗಿ ಪರಿವರ್ತನೆಯಾಗಿದ್ದಾವೆ. ಆ ಎಲ್ಲ ರೈತರು ಇವತ್ತು ನಮಗೂ ಕೂಡ ಕೋಟಿಗಟ್ಟಲೆ ಹಣ ಬರಬೇಕು ಕೊಡಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ? ಕೊಡ್ತೀರಾ? ಹಾಗಾಗಿ ಸಿದ್ದರಾಮಯ್ಯ ಅವರೇ, ನೀವು ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿಗೆ ಏನು ಮುಖ್ಯಮಂತ್ರಿ ಆಗಿದಿರಿ, ಭ್ರಷ್ಟ ಮುಖ್ಯಮಂತ್ರಿ ಆಗಿದಿರಿ. ಸಮಾಜವಾದದ ಆದರ್ಶಕ್ಕೆ ತಿಲಾಂಜಲಿಯನ್ನ ಕೊಟ್ಟಿದ್ದೀರಿ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನ, ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬೇರೆ ರಾಜ್ಯದ ಚುನಾವಣೆಗೋಸ್ಕರ ಖರ್ಚು ಮಾಡಿದಿರಿ. 700 ಅಕೌಂಟ್ಗಳಿಗೆ ಹಣವನ್ನ ಸಂದಾಯ ಮಾಡಿ ಅದನ್ನ ನೀವು ಡ್ರಾ ಮಾಡಿಸಿದಿರಿ, ಚುನಾವಣೆಗೆ ಖರ್ಚು ಮಾಡಿದಿರಿ. ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ತಾನೇ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದಕ್ಕೆ ನೀವು ಈಗ ಸೈಟ್ಗಳಲ್ಲಿ ಭ್ರಷ್ಟಾಚಾರ ಮಾಡಿದಿರಿ, ಮೂಡಾದಲ್ಲಿ ಭ್ರಷ್ಟಾಚಾರ ಮಾಡಿದಿರಿ. ಹೇಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು, ನೀವು ರಾಜೀನಾಮೆ ಕೊಡಬೇಕೋ ಕೊಡಬಾರ್ದು? ನಾಗೇಂದ್ರ ಅವರು ರಾಜೀನಾಮೆ ಕೊಡಬಹುದು, ನೀವ್ಯಾಕೆ ಕೊಡಬಾರ್ದು? ಹಾಗಾಗಿ ಮೊದಲು ರಾಜೀನಾಮೆಯನ್ನು ಕೊಟ್ಟು ನೀವು ತದನಂತರ ಮಾತಾಡಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.